ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವರಮಹಾಲಕ್ಷ್ಮಿ ವ್ರತವನ್ನು ಯಾಕೆ ಆಚರಿಸುತ್ತೇವೆ ಎನ್ನುವುದನ್ನು ಏಳು ಸುಂದರವಾದ ಪ್ರಾಚೀನ ಕಥೆಗಳ ಮೂಲಕ ಹೇಳಿಕೊಡುತ್ತೇವೆ. ವಾವ್, 2 ಕಥೆನ ನಾನು ಡಬಲ್ ರೋಲ್ ಮಾಡ್ತೀನಿ. ಹಿಂದೆ ಮಗಧ ಎಂಬ ನಗರದಲ್ಲಿ ಚಾರುಮತಿ ಎಂಬ ದಯಾಳು ಮಹಿಳೆ ವಾಸಿಸುತ್ತಿದ್ದಳು. ಅವಳು ಬಡವಳಾಗಿದ್ದರೂ ಸಂಪೂರ್ಣ ಭಕ್ತಿಯಿಂದ ಲಕ್ಷ್ಮೀ ದೇವಿಗೆ ಪ್ರಾರ್ಥಿಸುತ್ತಿದ್ದಳು. ನನ್ನ ಹತ್ರ ಬೆಳ್ಳಿ ಬಂಗಾರ ಒಡವೆ ಏನೂ ಇಲ್ಲ, ಆದರೆ ನಾನು ನನ್ನ ಪ್ರೀತಿಯನ್ನು ನಿಮಗೆ ಅರ್ಪಿಸುತ್ತೇನೆ ಲಕ್ಷ್ಮೀ ದೇವಿ. ಚಾರುಮತಿ, ನಿನ್ನ ಭಕ್ತಿಯಿಂದ ನನಗೆ ಸಂತೋಷವಾಗಿದೆ. ಈ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆರೋಗ್ಯ, ಸಂಪತ್ತು ಮತ್ತು ಸಂತೋಷದ ಆಶೀರ್ವಾದ ಸಿಗುತ್ತದೆ. ನಾವು ಕಲಶವನ್ನು ರೆಡಿ ಮಾಡಿ ದೀಪಗಳನ್ನು ಹಚ್ಚಿ ಪೂಜೆ ಮಾಡೋಣ. ಚಾರುಮತಿ ಪ್ರೀತಿಯಿಂದ ವಿಧಿಯನ್ನು ಅನುಸರಿಸಿದಳು. ದೇವಿ ಆಕೆಯ ಮನೆಗೆ ಆಶೀರ್ವದಿಸಿದಳು ಮತ್ತು ಅವಳ ಜೀವನ ಶಾಶ್ವತವಾಗಿ ಬದಲಾಯಿತು. ಈಗ ಪದ್ಮಾವತಿಯ ಕತೆ. ನನ್ನ ಪತಿಯೊಂದಿಗೆ ಒಂದು ಸಣ್ಣ ಗುಡಿಸಿಲಿನಲ್ಲಿ ವಾಸಿಸಿದ ಮತ್ತು ಹಲವು ದಿನಗಳಿಂದ ಏನೂ ತಿಂದೇ ಇರಲಿಲ್ಲ. ನಮಗೆ ತಿನ್ನಲು ಆಹಾರವಿಲ್ಲ, ಆದರೂ ನಾನು ಈ ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆ ಮಾಡುತ್ತೇನೆ. ನಾನು ಮಾಡಬಹುದಾದದ್ದು ಇಷ್ಟೇ. ನಿನ್ನ ನಂಬಿಕೆ ನನಗೆ ಭರವಸೆ ಇರುತ್ತದೆ. ಪದ್ಮಾವತಿ, ನಿನ್ನ ಪರಿಶುದ್ಧ ಹೃದಯವನ್ನು ನಾನು ನೋಡುತ್ತಿದ್ದೇನೆ. ವರಮಹಾಲಕ್ಷ್ಮಿ ವ್ರತವನ್ನು ಮಾಡು. ಸಮೃದ್ಧಿ ಮತ್ತು ಶಾಂತಿಯಿಂದ ಆಶೀರ್ವಾದಿಸುತ್ತೇನೆ. ಧನ್ಯವಾದಗಳು ಲಕ್ಷ್ಮೀ ದೇವಿ. ಪ್ರತಿ ವರ್ಷ ನಾನು ಈ ವ್ರತವನ್ನು ಆಚರಿಸುತ್ತೇನೆ. ಹೀಗೆ ಚಾರುಮತಿ ಮತ್ತು ಪದ್ಮಾವತಿಗೆ ಆಶೀರ್ವಾದ ಸಿಕ್ಕಿತು. ಅವರಿಗೆ ಹಣವಿದ್ದಿದ್ದರಿಂದ ಅಲ್ಲ, ಆದರೆ ಭಕ್ತಿಯಿಂದ ಇದ್ದಿದ್ದರಿಂದ. ಲಕ್ಷ್ಮೀ ದೇವಿಗೆ ನಮ್ಮ ಹೃದಯ ಎಷ್ಟು ದೊಡ್ಡದು ಅಂತ ಮುಖ್ಯ.